ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣಾ ಕಣರಂಗೇರಿದ್ದು 38 ಅಭ್ಯರ್ಥಿಗಳು 45 ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ 23 ಮಂದಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈ ಬಾರಿ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗಲಿದೆ ಎನ್ನುವಂತಹ ವಿಶ್ವಾಸದಲ್ಲಿ ಅಲ್ಪಸಂಖ್ಯಾತ ಮುಖಂಡರಿದ್ದರು. ಆದರೆ ಕಾಂಗ್ರೆಸ್ನಿಂದ ಸಮರ್ ಶಾಮ್ನೂರಿಗೆ ಟಿಕೆಟ್ ಸಿಕ್ಕಿದ್ದು ಅಲ್ಪಸಂಖ್ಯಾತರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರಿಂದ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿರುವಂತಹ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ 23 ಜನ ಮುಸ್ಲಿಂ ಸಮುದಾಯದ ಮುಖಂಡರು ನಾಮಪತ್ರ ಸಲ್ಲಿಸಿದ್ದಾರೆ. ಎಸ್ಡಿಪಿಐ, ಬಂಡಾಯ ಕಾಂಗ್ರೆಸ್ ಸೇರಿದಂತೆ ಒಟ್ಟು 23 ಜನ ಮುಸ್ಲಿಂ ಮುಖಂಡರು ನಾಮಪತ್ರ ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭೆಯಲ್ಲಿ ಮುಸ್ಲಿಂ ಸಮುದಾಯ ನಿರ್ಣಾಯಕರಾಗಿದ್ದು ಕಾಂಗ್ರೆಸ್ನಿಂದ ಟಿಕೆಟ್ ನೀಡುವಂತೆ ಮನವಿ ಮಾಡಿದರು. ಆದರೆ ಮುಸ್ಲಿಂ ಸಮಾಜದ ಮುಖಂಡರ ಮನವಿಗೆ ಮಣೆ ಹಾಕದೆ ಕಾಂಗ್ರೆಸ್ ಹೈಕಮಾಂಡ್ ಶಾಮ್ನೂರು ಕುಟುಂಬಕ್ಕೆ ಟಿಕೆಟ್ ಘೋಷಣೆ ಮಾಡಿದ್ದು ಇದು ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ದು ಇದೀಗ ಮುಸ್ಲಿಂ ಸಮಾಜದ ಮುಖಂಡರು ಕಾಂಗ್ರೆಸ್ ವಿರುದ್ಧ ಸಮರ ಸಾರಿ 23 ಮುಸ್ಲಿಂ ಸಮಾಜದ ಮುಖಂಡರು ನಾಮಪತ್ರ ಸಲ್ಲಿಸಿದ್ದು ಕಾಂಗ್ರೆಸ್ಗೆ ಪಾಠ ಕಲಿಸಲು ಸಜ್ಜಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮನೆಗಳಿಗೆ ಬರ್ತಾರೆ, ನಿಮ್ಮ ಬೀದಿಗಳಿಗೆ ಬರ್ತಾರೆ, ನಿಮ್ಮ ಏನು ಅಂಗಡಿ ಮುಂಗಟ್ಟಿಗಳಿಗೆ ಬರ್ತಾರೆ, ಮತವನ್ನು ಯಾಚಿಸಿ ಮತ್ತೆ ಪ್ರತಿಯೊಬ್ಬ ಏನು ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ ಮತ್ತು ದಲಿತರ ಮನೆಗಳಿಗೆ ನಾವು ಅವರ ಒಂದು ಕೆಲಸವನ್ನು ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಆ ಒಂದು ಕಾರಣಕ್ಕಾಗಿ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿ ಅಫ್ಸರ್ ಕೊಲ್ಲಿಪೇಟೆ ಅವರಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ಕೊಡಬೇಕು. ಇಲ್ಲಿಯಿಂದ ದಾವಣಗೆರೆಯಿಂದ ಎಸ್ಡಿಪಿಐ ಪಕ್ಷವನ್ನು ನಾವು ವಿಧಾನಸಭೆಯವರೆಗೂ ಕಳಿಸುವವರೆಗೂ ನಾವು ವಿರಮಿಸೋದಿಲ್ಲ ಅಂತೇಳಿ ನೀವನ್ನು ಪಣವನ್ನು ತರಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಬಂಧುಗಳು. ಆ ಒಂದು ಕಾರಣಕ್ಕಾಗಿ ಇವತ್ತು ಏನೋ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ದುರಾಡಳಿತ ನಡೀತಾ ಇದೆ. ಆ ದುರಾಡಳಿತವನ್ನು ನಾವು ಹಿಮ್ಮೆಟ್ಟಿಸಬೇಕಾಗಿದೆ. ಸಾಕಷ್ಟು ತೊಂದರೆಗಳಲ್ಲಿ, ಸಾಕಷ್ಟು ಲೈನ್ಗಳಲ್ಲಿ ಇವತ್ತು ನಾವು ಬದುಕುವಂತಹ ಸನ್ನಿವೇಶಗಳು ನಮ್ಮ ಮುಂದೆ ಬರ್ತಾ ಇದ್ದಾವೆ. ನಮ್ಗೆ ಗೊತ್ತಿದೆ ಯಾವ ರೀತಿಯಾದಂತಹ ಟಾರ್ಚರ್ಗಳನ್ನು ಇಲ್ಲಿಯ ಸರ್ಕಾರಗಳು ನಮಗೆ ಕೊಡ್ತಾ ಇದ್ದಾವೆ. ಯಾವ ರೀತಿಯಾದಂತಹ ಕೆಲಸಗಳಲ್ಲಿ ಅಭಿವೃದ್ಧಿಗಳಲ್ಲಿ ಮಗ್ನರಾಗಿಲ್ಲ, ಬದಲಾಗಿ ಅವರ ಹೊಟ್ಟೆ ತುಂಬಿಸಿಕೊಳ್ಳುವಲ್ಲಿ ಅವರು ಮಗ್ನರಾಗಿದ್ದಾರೆ. ಅವರ ಕುರ್ಚಿಗಾಗಿ ಅವರು ಬಡದಾಡ್ಕೊಳ್ತಾ ಇದ್ದಾರೆ. ಬದಲಾಗಿ ಜನರ ಒಂದು ಕಷ್ಟವನ್ನು ಕೇಳುವಲ್ಲಿ ಅವರು ಯಾರು ಕೂಡ ಮಗ್ನರಾಗಿಲ್ಲ. ಆ ಒಂದು ಕಾರಣಕ್ಕಾಗಿ ಇಂತಹ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಧಿಕ್ಕಾರವನ್ನು ಹೇಳಬೇಕಾಗಿದೆ. ಹೊಸದ ಚೈತನ್ಯವನ್ನು, ಹೊಸದಾದ ಕಿರಣವನ್ನು ನಾವು ಇವತ್ತು ನೋಡ್ಬೇಕಾದ್ರೆ ಈ ಒಂದು ದಾವಣಗೆರೆಯ ದಕ್ಷಿಣ ಮತಕ್ಷೇತ್ರದಿಂದ ನಾವು ಆ ಕಿರಣವನ್ನು ರಾಜ್ಯಾದ್ಯಂತ ಪರಿಶೀಲಿಸಬೇಕಾಗಿದೆ. ಆ ಒಂದು ಕಾರಣಕ್ಕಾಗಿ ತಮ್ಮೆಲ್ಲ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಸ್ಡಿಪಿಐ ಪಕ್ಷದ ಅಧಿಕೃತ ಅಭ್ಯರ್ಥಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವಿರತ ಹೋರಾಟಗಾರರು ಆದಂತಹ ಅಫ್ಸರ್ ಕೊಲ್ಲಿಪೇಟೆ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು